ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ಈ ದಿನದ ವಿಡಿಯೋಗೆ ಸ್ವಾಗತ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ತರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 5ನೇ ತರಗತಿ 8ನೇ ತರಗತಿ ಹಾಗೂ 9ನೇ ತರಗತಿ ವಿದ್ಯಾರ್ಥಿಗಳ ಸಂಕಲನಾತ್ಮಕ ಪರೀಕ್ಷೆ ಎರಡನ್ನ ನಡೆಸೋದಕ್ಕೆ ಮುಂದಾಗಿದೆ. ಈ ಬಾರಿ 5, 8 ಹಾಗೆ 9ನೇ ತರಗತಿಯಲ್ಲಿ ಅಭ್ಯಾಸ ಮಾಡ್ತಾ ಇರ್ತಕ್ಕಂಥ, ಅದರಲ್ಲೂ ರಾಜ್ಯ ಪಠ್ಯಕ್ರಮವನ್ನ ಅಭ್ಯಾಸ ಮಾಡ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಇಲಾಖೆಯ ವತಿಯಿಂದಾನೇ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಹಾಗೆಯೇ ಈ ಒಂದು ಪರೀಕ್ಷೆಗಾಗಿ ಒಂದು ತಾತ್ಕಾಲಿಕ ವೇಳಾಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ಈ ದಿನದ ವಿಡಿಯೋನಲ್ಲಿ ನಾನು ನಿಮ್ಗೆ ಈ ಒಂದು ವೇಳಾಪಟ್ಟಿ ಯಾವ ರೀತಿ ಇದೆ, 5ನೇ ತರಗತಿ 8ನೇ ತರಗತಿ ಹಾಗೆ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ನಿಮ್ಮ SE2 ಪರೀಕ್ಷೆಗಳು ಯಾವಾಗ ನಡೆಯುತ್ತೆ ಅನ್ನೋದ್ರ ಕುರಿತಾಗಿ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತಾ ಹೋಗ್ತಾನೆ. ಬನ್ನಿ ಹಾಗಿದ್ರೆ 5ನೇ ತರಗತಿ 8ನೇ ತರಗತಿ 9ನೇ ತರಗತಿಯ ಪರೀಕ್ಷೆಗಳು ಯಾವ ದಿನಾಂಕದಿಂದ ಪ್ರಾರಂಭವಾಗುತ್ತೆ ಅಂತ ಹೇಳಿ ನೋಡೋಣ. ಹಾಗೆ ಇಷ್ಟರಲ್ಲೇ ನಮಗೆ ಇಲಾಖೆಯ ವೆಬ್ಸೈಟ್ ನಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳು ಕೂಡ ಲಭ್ಯವಿದೆ. ಮುಂದೆ ನಾನು ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ಅಂತ ಹೇಳಿ ತಿಳಿಸ್ಕೊಡ್ತಾನೆ. ಆದ್ರೆ ಈ ದಿನದ ವಿಡಿಯೋನಲ್ಲಿ ಸದ್ಯಕ್ಕೆ 5ನೇ ತರಗತಿ 8ನೇ ತರಗತಿ 9ನೇ ತರಗತಿಯ ವಿದ್ಯಾರ್ಥಿಗಳ ಪರೀಕ್ಷೆಗಳು ಯಾವಾಗ ನಡೆಯುತ್ತೆ, ಟೈಮ್ ಟೇಬಲ್ ಯಾವ ರೀತಿ ಇದೆ ಅಂತ ಹೇಳಿ ನೋಡೋಣ. ಶಾಲಾ ಶಿಕ್ಷಣ ಇಲಾಖೆ, ಕರ್ನಾಟಕ ಶಾಲಾ ಗುಣಮಟ್ಟ ಮೌಲ್ಯಾಂಕನ ಮತ್ತು ಅಂಗೀಕರಣ ಪರಿಷತ್ತು 2023-24ನೇ ಸಾಲಿನಲ್ಲಿ 5ನೇ ತರಗತಿ 8ನೇ ತರಗತಿ ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳ ಸಂಕಲನಾತ್ಮಕ ಮೌಲ್ಯಾಂಕನ ಅಂದರೆ SE2 ಪರೀಕ್ಷೆಯ ತಾತ್ಕಾಲಿಕ ವೇಳಾಪಟ್ಟಿಯನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸಿರುವ ಬಗ್ಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಬನ್ನಿ ಈ ಸುತ್ತೋಲೆನಲ್ಲಿ 5ನೇ ತರಗತಿ 8ನೇ ತರಗತಿ ಹಾಗೆ 9ನೇ ತರಗತಿಯ SE2 ಪರೀಕ್ಷೆಗಳು ಯಾವಾಗ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಹಾಗೆ 5ನೇ ತರಗತಿ 8ನೇ ತರಗತಿ 9ನೇ ತರಗತಿ ರಾಜ್ಯ ಪಠ್ಯಕ್ರಮವನ್ನು ಅಭ್ಯಾಸ ಮಾಡ್ತಾ ಇರತಕ್ಕಂತಹ ಸರ್ಕಾರಿ ಅನುದಾನ ರಹಿತ ಹಾಗೂ ಅನುದಾನ ಸಹಿತ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಈ ಒಂದು ವೇಳಾಪಟ್ಟಿಯನ್ನು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ನಿಮ್ಮ SE2 ಪರೀಕ್ಷೆಗಳು ನಡೀತಕ್ಕಂತಹ ಟೈಮ್ ಟೇಬಲ್ ತಾತ್ಕಾಲಿಕ ವೇಳಾಪಟ್ಟಿ ಇದಾಗಿದೆ. ಹಾಗಿದ್ರೆ ಇವಾಗ ನಾನು ನಿಮಗೆ ಕ್ಲಾಸ್ ವೈಸ್ ಟೈಮ್ ಟೇಬಲನ್ನು ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ನಿಮ್ಮ SE2 ಪರೀಕ್ಷೆಗಳು ಮಾರ್ಚ್ 11ರಿಂದ ಪ್ರಾರಂಭವಾಗುತ್ತೆ. ಮೊದಲನೇದಾಗಿ 5ನೇ ತರಗತಿಯ ವೇಳಾಪಟ್ಟಿಯನ್ನು ನಾವು ನೋಡ್ತಾ ಹೋಗೋಣ. 5ನೇ ತರಗತಿ ಮೌಲ್ಯಾಂಕನ ಕಾರ್ಯದ ತಾತ್ಕಾಲಿಕ ವೇಳಾಪಟ್ಟಿ ಈ ರೀತಿಯಾಗಿದೆ. ಮಾರ್ಚ್ 11, 2024 ಸೋಮವಾರ ಅಂದು ಪ್ರಥಮ ಭಾಷೆ ವಿಷಯದ ಪರೀಕ್ಷೆ ಇರುತ್ತೆ. ಅಂದರೆ ನೀವು ಫಸ್ಟ್ ಲ್ಯಾಂಗ್ವೇಜ್ ಆಗಿ ಯಾವ ಒಂದು ವಿಷಯವನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ವಿಷಯದ ಪರೀಕ್ಷೆ ಇರುತ್ತೆ. ಸಮಯ ಮಧ್ಯಾಹ್ನ 2:30ರಿಂದ 4:30ರವರೆಗೆ 2 hours ಟೈಮ್ ಇರುತ್ತೆ. 2 ಗಂಟೆಗಳ ಅವಧಿನಲ್ಲಿ ನಿಮಗೆ ಪರೀಕ್ಷೆ ನಡೆಯುತ್ತೆ. ಒಟ್ಟು 40 ಅಂಕಗಳಿಗೆ ಪರೀಕ್ಷೆ ನಡೆಯುತ್ತೆ. ಇನ್ನು 12ನೇ ತಾರೀಕು ಮಾರ್ಚ್ ಅಂದು ಮಂಗಳವಾರ ಸೆಕೆಂಡ್ ಲ್ಯಾಂಗ್ವೇಜ್ ದ್ವಿತೀಯ ಭಾಷೆ ವಿಷಯದ ಪರೀಕ್ಷೆ ಇರುತ್ತೆ. ಮಧ್ಯಾಹ್ನ 2:30ರಿಂದ 4:30ರವರೆಗೆ. ನಂತರ 13ನೇ ತಾರೀಕು ಮಾರ್ಚ್ 2024 ಬುಧವಾರ ಅಂದು ಕೋರ್ ಸಬ್ಜೆಕ್ಟ್ ಆದಂತಹ ಪರಿಸರ ಅಧ್ಯಯನ ವಿಷಯದ ಪರೀಕ್ಷೆ ಇರುತ್ತೆ. ನಂತರ ಕೊನೆಯದಾಗಿ ಗುರುವಾರ ಅಂದು ಕೋರ್ ಸಬ್ಜೆಕ್ಟ್ ಆದಂತಹ ಗಣಿತ ವಿಷಯದ ಪರೀಕ್ಷೆ ಇರುತ್ತೆ. ಈ ಪರೀಕ್ಷೆ ಕೂಡ ಅಷ್ಟೇ ಮಧ್ಯಾಹ್ನ 2:30ರಿಂದ 4:30ರವರೆಗೆ ನಡೆಯುತ್ತೆ. ಇನ್ನು ಪರೀಕ್ಷೆ ಯಾವ ರೀತಿ ನಡೆಯುತ್ತೆ, ಕ್ವಶನ್ ಪೇಪರ್ಸ್ ಯಾರು ಕೊಡ್ತಾರೆ, ಇದ್ರ ಬಗ್ಗೆನೇ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಅಲ್ಲಿ ನೀವು ತಿಳ್ಕೊಬೋದಾಗಿದೆ. ಇನ್ನು ಮುಂದುವರೆದು 8ನೇ ತರಗತಿಯ ತಾತ್ಕಾಲಿಕ ವೇಳಾಪಟ್ಟಿಯನ್ನು ನಾವು ನೋಡೋದಾದರೆ 8ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆಯ ವೇಳಾಪಟ್ಟಿ ಈ ರೀತಿಯಾಗಿದೆ. 11ನೇ ತಾರೀಕು ಮಾರ್ಚ್ 2024 ಪ್ರಥಮ ಭಾಷೆ ವಿಷಯದ ಪರೀಕ್ಷೆ ಇರುತ್ತೆ. ಮಧ್ಯಾಹ್ನ 2:30ರಿಂದ 5 ಗಂಟೆಯವರೆಗೆ 2 ಗಂಟೆ 30 ನಿಮಿಷದ ಅವಧಿ ಇರುತ್ತೆ ನಿಮಗೆ ಪರೀಕ್ಷೆಗೆ. ನಂತರ ಮಂಗಳವಾರ ಮಾರ್ಚ್ 12ನೇ ತಾರೀಕು ಅಂದು ದ್ವಿತೀಯ ಭಾಷೆ ವಿಷಯದ ಪರೀಕ್ಷೆ ಇರುತ್ತೆ. 13ನೇ ತಾರೀಕು ಬುಧವಾರ ಅಂದು ತೃತೀಯ ಭಾಷೆ ವಿಷಯದ ಪರೀಕ್ಷೆ ನಡೆದರೆ 14ನೇ ತಾರೀಕು ಕೋರ್ ವಿಷಯವಾದಂತಹ ಗಣಿತ ವಿಷಯದ ಪರೀಕ್ಷೆ ಇರುತ್ತೆ. 15ನೇ ತಾರೀಕು ಮಾರ್ಚ್ ಶುಕ್ರವಾರ ಅಂದು ಕೋರ್ ಸಬ್ಜೆಕ್ಟ್ ವಿಜ್ಞಾನ ವಿಷಯದ ಪರೀಕ್ಷೆ ಇರುತ್ತೆ. 16ನೇ ತಾರೀಕು ಶನಿವಾರ ಅಂದು ಕೂಡ ಮಧ್ಯಾಹ್ನನೇ ಇರುತ್ತೆ ಪರೀಕ್ಷೆ. ಕೋರ್ ಸಬ್ಜೆಕ್ಟ್ ಆದಂತಹ ಸಮಾಜ ವಿಜ್ಞಾನದ ಪರೀಕ್ಷೆ ಇರುತ್ತೆ. ಹಾಗೆ 18ನೇ ತಾರೀಕು ಮಾರ್ಚ್ ಸೋಮವಾರ ಅಂದು ದೈಹಿಕ ಶಿಕ್ಷಣ ವಿಷಯದ ಪರೀಕ್ಷೆ ಇರುತ್ತೆ. ಇದಿಷ್ಟು 8ನೇ ತರಗತಿಗೆ ಸಂಬಂಧಿಸಿದಂತೆ ವೇಳಾಪಟ್ಟಿ. ಇನ್ನು ಮುಂದುವರೆದು 9ನೇ ತರಗತಿ ಮೌಲ್ಯಾಂಕನ ಪರೀಕ್ಷೆಯ ವೇಳಾಪಟ್ಟಿ ಯಾವ ರೀತಿ ಇದೆ ಅಂತ ಹೇಳಿ ನೋಡೋದಾದರೆ 11ನೇ ತಾರೀಕು ಮಾರ್ಚ್ 2024 ಅಂದು ಪ್ರಥಮ ಭಾಷೆ ವಿಷಯದ ಪರೀಕ್ಷೆ ಇರುತ್ತೆ. ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆ
15 ನಿಮಿಷದವರೆಗೆ ಪರೀಕ್ಷೆ ಇರುತ್ತೆ. ಒಟ್ಟು 3 ಗಂಟೆ 15 ನಿಮಿಷ. ಇಲ್ಲಿ 9th ಸ್ಟ್ಯಾಂಡರ್ಡ್ ಅವ್ರಿಗೆ ಫಸ್ಟ್ ಲ್ಯಾಂಗ್ವೇಜ್ 100 ಮಾರ್ಕ್ಸ್ಗೆ ಇರುತ್ತೆ. ಇನ್ನು ಮಿಕ್ಕಿರ್ತಕ್ಕಂತಹ ಸಬ್ಜೆಕ್ಟ್ಸ್ ಎಲ್ಲ 80 ಮಾರ್ಕ್ಸ್ಗೆ ಇರುತ್ತೆ. ನೀವು ಫುಲ್ ಪೋರ್ಷನ್ಸನ್ನು ಓದ್ಕೋಬೇಕು. ವರ್ಷದಲ್ಲಿ ಏನು ಮಾಡಿರ್ತಾರೋ ಅದನ್ನೆಲ್ಲ ಓದ್ಕೋಬೇಕಾಗುತ್ತೆ. 12ನೇ ತಾರೀಕು ಮಾರ್ಚ್ ಮಂಗಳವಾರ ಅಂದು ದ್ವಿತೀಯ ಭಾಷೆ ವಿಷಯದ ಪರೀಕ್ಷೆ ಇರುತ್ತೆ. ಹಾಗೆ 13ನೇ ತಾರೀಕು ಮಾರ್ಚ್ 2024 ಅಂದು ತೃತೀಯ ಭಾಷೆ ವಿಷಯದ ಪರೀಕ್ಷೆ ನಡೆಯುತ್ತೆ. ಹಾಗೆ 14ನೇ ತಾರೀಕು ಕೋರ್ ಸಬ್ಜೆಕ್ಟ್ ಆದಂತಹ ಗಣಿತ ವಿಷಯದ ಪರೀಕ್ಷೆ ನಡೆದರೆ 15ನೇ ತಾರೀಕು ಕೋರ್ ಸಬ್ಜೆಕ್ಟ್ ವಿಜ್ಞಾನ ವಿಷಯದ ಪರೀಕ್ಷೆ ನಡೆಯುತ್ತೆ. 16ನೇ ತಾರೀಕು ಮಾರ್ಚ್ 2024 ಶನಿವಾರ ಸಮಾಜ ವಿಜ್ಞಾನ ವಿಷಯದ ಪರೀಕ್ಷೆ ಇರುತ್ತೆ. ಹಾಗೆ ಕೊನೆಯದಾಗಿ 18ನೇ ತಾರೀಕು ಮಾರ್ಚ್ ಸೋಮವಾರ ಅಂದು ದೈಹಿಕ ಶಿಕ್ಷಣ ವಿಷಯದ ಪರೀಕ್ಷೆ ಇರುತ್ತೆ. ಇದಿಷ್ಟು 5ನೇ ತರಗತಿ 8ನೇ ತರಗತಿ ಹಾಗೂ 9ನೇ ತರಗತಿ essay 2 ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದು ತಾತ್ಕಾಲಿಕ ವೇಳಾಪಟ್ಟಿ ಅಂತೇಳಿ ಹೇಳ್ತಾ ಈ ತಾತ್ಕಾಲಿಕ ವೇಳಾಪಟ್ಟಿಯ ಪ್ರಕಾರನೇ ಪರೀಕ್ಷೆಗಳು ನಡೀತಕ್ಕಂಥ ಸಾಧ್ಯತೆ ಹೆಚ್ಚಿರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆಗೆ ಸಿದ್ಧರಾಗಬೇಕು. ಹಾಗೆಯೇ ಇನ್ನು ಕೆಲವು ದಿನಗಳಲ್ಲಿ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಕೂಡ ಪರಿಚಯಿಸ್ತಾರೆ. ಯಾವ ರೀತಿ ನಿಮ್ಮ ಕ್ವಶನ್ ಪೇಪರ್ ಪ್ಯಾಟ್ರನ್ ಇರುತ್ತೆ ಅನ್ನೋದನ್ನು ನೀವು ತಿಳ್ಕೊಬೋದು ಅಂತ ಹೇಳಿ ಹೇಳ್ತಾ ಈ ದಿನದ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.